Hello students, I am Swati Shah from Shraddha Institute. ಈಗ ನಾನು ನಿಮಗೆ ಸ್ವಲ್ಪ ವೇದಿಕ್ ಮ್ಯಾಥ್ಸ್ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ವೇದಿಕ್ ಮ್ಯಾಥ್ಸ್ ಇದು ತಮ್ಮ ಆನ್ಸಿಯಂಟ್ ವೇದ ಕಾಲದಲ್ಲಿ ಒಂದು ಗಣಿತೀಯ ಪದ್ಧತಿ. ಈಗ ನಾವು ನೋಡೋಣ ವೇದಿಕ್ ಮ್ಯಾಥ್ಸಲ್ಲಿ ನಾನು ಈಗ ನಿಮಗೆ ಕ್ಯಾಲ್ಕುಲೇಷನ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈ ಕ್ವಶನ್ಸ್ ನಾನು ಕ್ಯಾಲ್ಕುಲೇಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ಇವು ಸಮ್ಸ್ ನಾನು ಹೇಗೆ ಸ್ಪೀಡ್ನಲ್ಲಿ ಮಾಡ್ತೀನಿ ನೀವು ನೋಡ್ರಿ. ಆಮೇಲೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅಂದರೆ ವೇದಿಕ್ ಮ್ಯಾಥ್ಸ್ನ ಯೂಸ್ ನೀವು ಎಲ್ಲೆಲ್ಲಿ ಮಾಡ್ಬೋದು ಇದು ನಾವು ನೋಡೋಣ. ಈಗ ನಾನು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಸ್ಕೂಲ್ ಸಿಲೆಬಸ್ನಲ್ಲಿ ಇನ್ಕ್ಲೂಡ್ ಏನು ಇದ್ದಾವೆ ಕ್ವಶನ್, ಅದೇ ಕ್ವಶನ್ಸ್ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಓಕೆ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ. ನಾನೀಗ ಮೊದಲನೇ ಕ್ವಶನ್ ನನ್ನ ಸಬ್ಸ್ಟ್ರಾಕ್ಷನ್ ಇದೆ. ಸಿ, ಇದೊಂದು ಸಬ್ಸ್ಟ್ರಾಕ್ಷನ್ ಕ್ವಶನ್. ಇದು ಹೇಗೆ ಸ್ಪೀಡ್ನಲ್ಲಿ ನಾನು ಸಾಲ್ವ್ ಮಾಡ್ತೀನಿ ನೀವು ನೋಡ್ರಿ. ಓಕೆ, ಸಿ, ಹಿಯರ್ ಈಸ್ ದ ಆನ್ಸರ್. ಎಷ್ಟು ಸ್ಪೀಡ್ನಲ್ಲಿ ನಾನು ಸಾಲ್ವ್ ಮಾಡಿದೆ. ಸಬ್ಸ್ಟ್ರಾಕ್ಷನ್ ಕ್ವಶನ್ ಅಂತ ಈಗ ಒಂದು ಮಲ್ಟಿಪ್ಲಿಕೇಶನ್ ಕ್ವಶನ್ ನೋಡೋಣ. 3 ಡಿಜಿಟ್ ಇಂಟು 3 ಡಿಜಿಟ್ ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಬೇಕಾದ್ರೆ ನಮಗೆ 3 ಸ್ಟೆಪ್ನಲ್ಲಿ ಆನ್ಸರ್ ತೆಗಿಬೇಕು. ಆದರೆ ಇಲ್ಲಿ ನಾನು ಒಂದು ಸಿಂಗಲ್ ಸ್ಟೆಪ್ನಲ್ಲಿ ಆನ್ಸರ್ ತೆಗಿತಾ ಇದ್ದೀನಿ. ಹಿಯರ್ ಇಸ್ ದ ಆನ್ಸರ್. ಇಷ್ಟು ಬೇಗ ಸ್ಪೀಡ್ನಲ್ಲಿ ನಾವು ಆನ್ಸರ್ ತೆಗಿಬಹುದು. ಈಗ ಆಯಿತು ಮಲ್ಟಿಪ್ಲಿಕೇಶನ್. ಈಗ ನಾವು ಮುಂದೆ ನೋಡೋಣ ಇನ್ನೊಂದು ಮಲ್ಟಿಪ್ಲಿಕೇಶನ್ ಕ್ವಶನ್. ಎಷ್ಟು ದೊಡ್ಡ ಸಮ್ ಆದ್ರೂ ನಾವು ಬಹಳ ಸ್ಪೀಡ್ನಲ್ಲಿ ಸಾಲ್ವ್ ಮಾಡಬಹುದು. ಓಕೆ, ಒಂದು ಮಲ್ಟಿಪ್ಲಿಕೇಶನ್ 999 1 2 3 4 5 6. This is 6 digit number multiplication. See, how can I solve this? Within 2 to 3 seconds ನಾನು ಈ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ನಾವು ನೋಡೋಣ. Cross subtraction. See, here is the answer. ಈ ಮಲ್ಟಿಪ್ಲಿಕೇಶನ್ ನೋಡಿರ್ತೇವೆ. ಈಗ ನಾವು ಡಿವಿಷನ್ ನೋಡೋಣ. ಸಬ್ಟ್ರಾಕ್ಷನ್ ಆಯಿತು, ಮಲ್ಟಿಪ್ಲಿಕೇಶನ್ ಆಯಿತು. ನಾವು ವಿ ಸಿ ದ ಡಿವಿಷನ್ ಕ್ವಶನ್. ಓಕೆ, ಈ ಡಿವಿಷನ್ನಲ್ಲಿ ಹಿಯರ್ ಇಸ್ ದ ಡಿವೈಸರ್ 998. ಸೊ ನಿಮಗೆ 998 ಟೇಬಲ್ಸ್ ಬರಬೇಕು. ಆದರೆ ಈಗ ನೀವು ಡಿವಿಷನ್ ಸಾಲ್ವ್ ಮಾಡ್ಬೋದು. ಬಟ್ ಹಿಯರ್ ವಿದೌಟ್ ಯೂಸಿಂಗ್ ಟೇಬಲ್ ಐ ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್. ಇನ್ ಒನ್ ಸಿಂಗಲ್ ಸ್ಟೆಪ್ ನಾನು ಆನ್ಸರ್ ತೆಗಿತಾ ಇದ್ದೀನಿ. 1.236 ಈಸ್ ದ ಆನ್ಸರ್. ಇನ್ನು ಒಂದು ಡಿವಿಷನ್ ಕ್ವಶನ್ ನೋಡೋಣ. ಸಿ, ಹಿಯರ್ ಇಸ್ ದ ಡಿವೈಸರ್ 52. ಸೊ ನಮಗೆ 52ದಿಂದ ಡಿವೈಡ್ ಮಾಡಬೇಕು. ಆದರೆ ವಿದೌಟ್ 52 ನಾನು ಇದು ಆನ್ಸರ್ ಸಾಲ್ವ್ ಮಾಡಿ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಓಕೆ, 6 ದಿಸ್ ಈಸ್ ದ ಅವರ್ ಆನ್ಸರ್ 148. ಎಷ್ಟು ಈಸಿಯಲ್ಲಿ ನಾನು ಸಾಲ್ವ್ ಮಾಡಿದೆ. ಈಗ ನಾವು ಮಲ್ಟಿಪ್ಲಿಕೇಶನ್ ಆಯಿತು, ಸ್ಕ್ವೇರ್. ಈಗ ನೋಡೋದ ಮುಂದೆ ಸ್ಕ್ವೇರ್ ರೂಟ್ ಆ್ಯಂಡ್ ಕ್ಯೂಬ್ ರೂಟ್. ಓಕೆ, ಈಗ ನಮಗೆ 56 ಸ್ಕ್ವೇರ್ ತೆಗಿಬೇಕಾದ್ರೆ 56 ಮಲ್ಟಿಪ್ಲೈ ಬೈ 56 ಮಾಡಬೇಕು. ಅಂದರೆ ಇದರ ಆನ್ಸರ್ ಬರುತ್ತೆ. ಆದರೆ ಇಲ್ಲಿ ವಿದೌಟ್ ಮಲ್ಟಿಪ್ಲಿಕೇಶನ್ ನಾನು ಈ ಕ್ವಶನ್ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ.
3136 is the answer. 56 square is 3136. Now can see square root and cube root question. This is cube root, this is square root, this is cube root. ಹೀಗೆ ಕ್ಯೂಬ್ ರೂಟ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಯೂಸ್ ಮಾಡಬೇಕಾಗ್ತೈತಿ ಫ್ಯಾಕ್ಟರ್ಸ್ ಮೆಥಡ್. ಸ್ಟೆಪ್ಸ್ ಅದರಲ್ಲಿ 3-4 ಸ್ಟೆಪ್ಸ್ ಇರ್ತವೆ. ಗ್ರೂಪಿಂಗ್ ಮಾಡಿ ನಿಮಗೆ ನೀವು ಆನ್ಸರ್ ತೆಗಿಬಹುದು. ಆದರೆ ಇಲ್ಲಿ ವಿದೌಟ್ ಫ್ಯಾಕ್ಟರ್ಸ್ ಮೆಥಡ್ ಯೂಸಿಂಗ್ ಅ ಟ್ರಿಕ್ ನಾವು ಆನ್ಸರ್ ತೆಗಿಬಹುದು. 46 ಸಿ ಎಷ್ಟು ಈಸಿ ಆಯಿತು ನಾವು ಮಾಡಬೇಕಾದ್ರೆ. ಈಗ ಮುಂದೆ ಕ್ವಶನ್ ನೋಡೋಣ. algebraic expression also can solve here. Algebraic questions ನೋಡೋಣ. Multiplication of, simplification of algebraic equations. ಇದನ್ನು ಸಿಂಗಲ್ ಸ್ಟೆಪ್ ನಲ್ಲಿ ನಾವು ಆನ್ಸರ್ ತೆಗಿಬಹುದು. ಎಷ್ಟು ಬೇಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ನೋ ದ ವೇದಿಕ್ ಮ್ಯಾಥ್ಸ್ ಟ್ರಿಕ್ಸ್. ಅದಕ್ಕೆ ನಾನು ಇಲ್ಲಿ ಸ್ಪೀಡ್ನಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಮುಂದೆ ನೋಡೋಣ ಫ್ಯಾಕ್ಟರೈಸೇಷನ್ ಮೆಥಡ್. ಸಿ ಫ್ಯಾಕ್ಟರೈಸೇಷನ್ ಮೆಥಡ್ನಲ್ಲಿ 3 into 15 ಮಾಡಿ ಅದರದ್ದು ಮತ್ತೆ ಫ್ಯಾಕ್ಟರ್ಸ್ ಮಾಡಿ ನಾವು ಇದು ಸಾಲ್ವ್ ಮಾಡ್ತೇವೆ. ಯು ನೋ ದ ಸ್ಟೆಪ್ಸ್. 8th ಸ್ಟ್ಯಾಂಡರ್ಡ್ನಲ್ಲಿ ನಿಮಗೆ ಇದು ಸಿಲೆಬಸ್ನಲ್ಲಿ ಇದೆ ಈ ಕ್ವಶನ್ಸ್. ವಿದೌಟ್ ಫ್ಯಾಕ್ಟರ್ಸ್ ನಾನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆನ್ಸರ್ ಈಸ್ x plus 3 in bracket second. These are x factors of C. ಎಷ್ಟು ಈಸಿಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಫ್ಯಾಕ್ಟರ್ಸ್ ನೋಡಿದೆವು, algebraic expression. Now we are seeing HCF and LCM also. HCF, LCM. HCF is highest common factor, LCM is least common multiple. ಈ ಕ್ವಶನ್ ಕೂಡ ನಾವು ಈಸಿಲಿ ವಿತ್ ದ ಹೆಲ್ಪ್ ಆಫ್ ಟ್ರಿಕ್ ನಾವು ಸಾಲ್ವ್ ಮಾಡಬಹುದು. ನಾವು LCM ಕ್ವಶನ್ ನೋಡೋಣ ಒಂದು. ಈಗ ಹಿಯರ್ ಈಸ್ LCM ಮಾಡಬೇಕಾದ್ರೆ ನಾವು ಟ್ರೀ ಮೆಥಡ್ ಯೂಸ್ ಮಾಡ್ತೀವಿ. ಅದರ ಫ್ಯಾಕ್ಟರ್ಸ್ ಯೂಸಿಂಗ್ ಎ ಫ್ಯಾಕ್ಟರ್ಸ್ ತೆಗೆದು ಆ ಕ್ವಶನ್ ನಾವು LCM ತೆಗಿತೇವೆ. ಆದರೆ ಇಲ್ಲಿ ಸಿಂಗಲ್ ಸ್ಟೆಪ್ನಲ್ಲಿ ಕ್ವಶನ್ಸ್ ನೋಡಿ ನಾವು ಆನ್ಸರ್ ತೆಗಿಬಹುದು. ಸಿ ದಿಸ್ ಇಸ್ LCM. HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಎಷ್ಟು ದೊಡ್ಡ ನಂಬರ್ ಇದ್ರೂ ನೀವು ಈಸಿಲಿ ನಂಬರ್ ನೋಡಿ ಸಾಲ್ವ್ ಮಾಡ್ಬೋದು. ಓಕೆ, HCF 65. HCF is nothing but 13. ಎರಡು ಕ್ವಶನ್ ನೋಡಿದೆವು, HCF and LCM. ಈಗ ಲಾಸ್ಟ್ ಪೈಥಾಗೋರಸ್ ಥೆರಮ್. ಪೈಥಾಗೋರಸ್ ಥೆರಮ್ನಲ್ಲಿ ನಾವು ಸ್ಕ್ವೇರ್ ಮಾಡಿ ಹೈಪೋಟೇನಿಯಸ್ ಇಫ್ ನಮಗೆ ಆನ್ಸರ್ ತೆಗಿಬೇಕಾಗ್ತಿದೆ ಅಂದರೆ ABC. ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಹಿಯರ್ ಇಸ್ BC 10, AB 24. ವಾಟ್ ಈಸ್ ದ AC? ಹೀಗೆ ಕ್ವಶನ್ ಇದ್ರೆ ನಾವು ಹೆಂಗೆ ಸಾಲ್ವ್ ಮಾಡ್ತೇವೆ? ವಿತ್ ದ ಹೆಲ್ಪ್ ಆಫ್ ಪೈಥಾಗೋರಸ್ ಥೆರಮ್. AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಮತ್ತು ಇಲ್ಲಿ ನಾವು ಏನು ಮಾಡ್ತೇವೆ? 10 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್ ಆ್ಯಂಡ್ ಆ್ಯಡ್ ದೆನ್ AC ಸ್ಕ್ವೇರ್ ರೂಟ್ ಮತ್ತು ನಾವು ಆನ್ಸರ್ ತೆಗಿತೇವೆ. ಬಟ್ ನಾನು ಏನೂ ಅದು ಯೂಸ್ ಮಾಡೋದಿಲ್ಲ. ಐ ಆಮ್ ಯೂಸಿಂಗ್ ಹಿಯರ್ ಟ್ರಿಕ್. So here answer is 26. Without using any step ನಾನು ಆನ್ಸರ್ ತೆಗೆದೆ. ಸೊ ಸ್ಟೂಡೆಂಟ್ಸ್, ನಾನು ಈಗ ನಿಮ್ಗೆ ತೋರಿಸಿದೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್ ರೂಟ್, HCF, LCM, algebraic expression ಆ್ಯಂಡ್ ಪೈಥಾಗೋರಸ್ ಥೆರಮ್. ಇಷ್ಟು ಎಲ್ಲ ಕ್ವಶನ್ಸ್ ನಾನು ವಿದಿನ್ 10 minutesನಲ್ಲಿ ಸಾಲ್ವ್ ಮಾಡಿ ತೋರಿಸಿದೆ. ಇದು ಹೇಗೆ ಪಾಸಿಬಲ್ ಆಯಿತು? ಇದು ಪಾಸಿಬಲ್ ಆಯಿತು ವಿತ್ ದ ಹೆಲ್ಪ್ ಆಫ್ ವೇದಿಕ್ ಮ್ಯಾಥ್ಸ್ ಟ್ರಿಕ್ಸ್. ಈ ವೇದಿಕ್ ಮ್ಯಾಥ್ಸ್ನ ನಾವು ಎಲ್ಲಿ ಹೆಲ್ಪ್ ಆಗಬಹುದು ನಿಮಗೆ? ಇದು ನಿಮಗೆ ನಿಮ್ಮ ಸ್ಕೂಲ್ನಲ್ಲಿ ನೀವು ಕ್ರಾಸ್ ಚೆಕ್ ಮಾಡಬಹುದು. ನಿಮ್ಮ ಆನ್ಸರ್ಸ್ ಯಾವಾಗ ನೀವು ಮ್ಯಾಥ್ಸ್ ಸಮ್ ಸಾಲ್ವ್ ಮಾಡ್ತೀರಿ ಆವಾಗ ನೀವು ಕ್ರಾಸ್ ಚೆಕ್ ಮಾಡಬಹುದು.
ಅದನ್ನು ಬಿಟ್ಟು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಕೊಟ್ರೆ ಅಂದ್ರೆ ಸಪೋಸ್ ನೀವು ಈಗ ಒಲಿಂಪಿಯಾಡ್ ಎಕ್ಸಾಮ್ಸ್ ಇದ್ದಾವೆ, ರಾಮಾನುಜಮ್ ಮ್ಯಾಥ್ಸ್ ಎಕ್ಸಾಮ್ಸ್, ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದಾವೆ. ಅದು ಎಲ್ಲ ಕ್ವಶನ್ನಲ್ಲಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಿಮಗೆ ವೇದಿಕ್ ಮ್ಯಾಥ್ಸ್ ಬಹಳಷ್ಟು ಹೆಲ್ಪ್ ಆಗುತ್ತದೆ. ಹೀಗೆ ಇದು ವೇದಿಕ್ ಮ್ಯಾಥ್ಸ್ ವರ್ಕ್ಶಾಪ್ ನಾವು ಸ್ಟಾರ್ಟ್ ಮಾಡಿದ್ದೆವು. ಅಡ್ಮಿಷನ್ ಓಪನ್ ಇದೆ ಈಗೇನು ಹಿಡಿದು. ನಿಮ್ಗೆ ಬೇಕಾಗಿದ್ದರೆ ಇವಾಗೇನು ನೀವು ಅಡ್ಮಿಷನ್ ತಗೋಬಹುದು ಮತ್ತು ನೀವು ಜಾಯ್ನ್ ಆಗ್ಬೋದು. ನಾವು ಅಡ್ಮಿಷನ್ನಲ್ಲಿ ಇದು ವರ್ಕ್ಶಾಪ್ನಲ್ಲಿ ಬೇಸಿಕ್ ಮ್ಯಾಥ್ಸ್ ಕನ್ಸೆಪ್ಟ್ನು ನಾವು ತಗೊಳ್ಳೋರಿದ್ದೆವು. ಅದರಲ್ಲಿ ನಿಮ್ದು ಬೇಸಿಕ್ ಫ್ಯಾಕ್ಟರ್ಸ್ ಪ್ಲಸ್ ಮೈನಸ್ ಕನ್ಸೆಪ್ಟ್ ಅದೆಲ್ಲ ನಾವು ಕ್ಲಿಯರ್ ಮಾಡ್ತೇವೆ. ನಿಮಗೆ ತೆಳಗೆ ಸ್ಕ್ರೋಲ್ನಲ್ಲಿ ಶ್ರದ್ಧಾ ಇನ್ಸ್ಟಿಟ್ಯೂಟ್ ಇಮೇಲ್ ID ಕಾಣಿಸ್ತಾ ಇದೆ. ಅದ್ರ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿರಿ, ಲಿಂಕ್ ಇದೆ. ಆ ಲಿಂಕ್ನಲ್ಲಿ ನೀವು ಡೆಮೋಸ್ ನೋಡಿರಿ. ನಿಮಗೆ ಇಷ್ಟ ಆಯಿತು ಕ್ಯಾನ್ ಜಾಯಿನ್, ನೀವು ನಮಗೆ ಜಾಯಿನ್ ಮಾಡಿರಿ. ನಿಮ್ಮದು ಮ್ಯಾಥ್ಸ್ ಈಗ ಈಸಿ ಆಗ್ಬೋದು. ಇದರಲ್ಲಿ ನೀವು ಟೇಬಲ್ಸ್ ಕೂಡ 2 to 99 ಟೇಬಲ್ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ವೇದಿಕ್ ಮ್ಯಾಥ್ಸ್ನಿಂದ ನಿಮ್ಗೆ ಇನ್ನೊಂದು ಏನು ಹೆಲ್ಪ್ ಆಗುತ್ತೆ, ನಿಮ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಬಹಳಷ್ಟು, ನಿಮ್ದು ಬೇಸ್ ಬಹಳಷ್ಟು ಸ್ಟ್ರಾಂಗ್ ಆಗ್ಬೋದು. ಓಕೆ, ನಿಮ್ಗೆ ಇಷ್ಟ ಆದರೆ ನೀವು ಜಾಯಿನ್ ಮಾಡಿರಿ ವರ್ಕ್ಶಾಪ್. ಇವತ್ತೇ ನೀವು ಅಡ್ಮಿಷನ್ ತಗೋರಿ. ಓಕೆ, ಥ್ಯಾಂಕ್ ಯು.